ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನೇನಾಯಿತು ಅನ್ನೋದನ್ನ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಊರಿಗೆ ಹೋಗಿದ್ನಲ್ಲ, ಅಮ್ಮ ಒಂದು ಡ್ರೆಸ್ ಕೊಟ್ಟು ಕಳಿಸಿದ್ರು. ಸೊ ಆ ಡ್ರೆಸ್ಸು ಏನಂದರೆ ಸ್ವಲ್ಪ ಸೈಜ್ ಇಶ್ಯೂಸ್ ಇತ್ತು, ಹಾಗೆ ಅದನ್ನ ಆಲ್ಟರ್ ಮಾಡಿಸ್ಕೊಂಡು ತೊಗೊಂಡು ಬರೋಣ ಅಂತ ಹೇಳಿ ತೊಗೊಂಡು ಹೋಗ್ತಾಯಿದ್ದೆ. ಏನಂದರೆ ಸ್ವಲ್ಪ ದೊಡ್ಡದಿದೆ, ಸೊ ಸ್ಟಿಚ್ ಮಾಡಿಸ್ಕೊಂಡು ತರಬೇಕು. ಇದು ಈ ಸಲ ತಂದಿರೋದು ಹೇಗಿದೆ ಅಂದರೆ ಲೈಕ್ ಬಟನ್ ಹಾಕೋ ಥರ ಸಿಂಗಲ್ ಬಟನ್ ಬಂದಿದೆ. ಏನು ಗೊತ್ತಾ, ಶಾಪ್ನಲ್ಲಿ ಬಟ್ಟೆಗಳು ತೊಗೊಳೋದಾದರೆ ನನಗೆ ಫ್ರೆಶ್ ಸ್ಟಾಕ್ ಬಂದಿದ್ದಾಗ ಮಾತ್ರ ನಮ್ಮ ಸೈಜಿಗೆ ಸಿಗುತ್ತೆ, ಅಥವಾ ನಮಗಿಷ್ಟ ಆಗಿದ್ರಲ್ಲಿ ಆಮೇಲೆ ಹೋದರೆ ಸೈಜಸ್ ಸಿಗೋದಿಲ್ಲ. ಇಲ್ಲಾಂದರೆ ಆನ್ಲೈನ್ ಶಾಪಿಂಗ್ ಮಾಡಬೇಕಾಗುತ್ತೆ ಪರ್ಫೆಕ್ಟ್ ಸೈಜ್ ಬೇಕಿದ್ದರೆ. ಸೊ ಶಾಪಲ್ಲಿ ತೊಗೊಂಡು ಬಂದಿದ್ದಾರಲ್ಲ, ಸೊ ಅದರಿಂದ ತುಂಬ ದೊಡ್ಡದಿದೆ. ಆ್ಯಂಡ್ ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಆಯಿತಾ. ಇದಕ್ಕೆ ಗೋಲ್ಡ್ ಅಥವಾ ಅದರಲ್ಲಿ ಒಂಥರ ಲೈಟಿಶ್ ಪಿಂಕ್ ಇದೆ, ಆ ಶೇಡಲ್ಲಿ ಒಂದು ಪೆನ್ಸಿಲ್ ಕಟ್ ಪ್ಯಾಂಟ್ ಮತ್ತು ಒಂದು ದುಪಟ್ಟ ನೋಡಿ ಪರ್ಚೇಸ್ ಮಾಡಬೇಕು. ಸೊ ಆನ್ಲೈನಲ್ಲೇ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪಾಪುಗೆ ಅಂತ ಹೇಳಿ ಒಂದು ಟ್ರೈಸೈಕಲ್ ಬುಕ್ ಮಾಡಿದ್ದೆ, ಆಯಿತಾ. ಸೊ ಅದು ಬಂದಿದೆ. ಅದನ್ನು ಏನಂದರೆ ಅದು ಪಾರ್ಟ್ಸ್ ಥರ ಕಳಿಸಿದ್ದಾರೆ, ಅದನ್ನು ಜೋಡಿಸ್ಬೇಕು, ಅಂದರೆ ಸೈಕಲ್ ರೀತಿ ರೆಡಿ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪಾಪು ಏನಾದರೆ ನನ್ನ ಕಾಜಲ್ ಮತ್ತು ಇದೆಲ್ಲ ತೊಗೊಂಡು ಅಲ್ಲಿ ಇಲ್ಲಿ ಹಾಕ್ತಾನೆ. ಸೊ ಅದನ್ನೆಲ್ಲ ಹುಡುಕಿ ಎತ್ತಿಡ್ತಾಯಿದ್ದೀನಿ. ಹಾಗೆ ಫ್ರೂಟ್ಸ್ ತೊಗೊಂಡು ಬಂದಿದ್ದರು, ಅದನ್ನೆಲ್ಲ ತೊಳೆದ್ಬಿಟ್ಟು ಒರೆಸಿ ಈ ಥರ ಬ್ಯಾಸ್ಕೆಟ್ ಥರದ ಅಥವಾ ಬುಟ್ಟಿ ಥರದಕ್ಕೆ ಹಾಕಿಡ್ತೀನಿ. ಯಾಕೆ ಅಂತ ಅಂದರೆ ಪಾಪು ಅಂದರೆ ಅವನು ಒಂದೊಂದು ಸಲ ಅವ್ನಿಗೆ ಬೇಕು ಅಂತ ಹೇಳಿದ ತಕ್ಷಣ ವಾಶ್ ಮಾಡೋವರೆಗೂ ಸುಮ್ಮನಿರೋದಿಲ್ಲ. ಹಣ್ಣಂದ್ರೆ ಅಷ್ಟು ಇಷ್ಟಪಡ್ತಾನೆ. ಸೊ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೈ ತೋಟದ ಹತ್ರ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಬದನೆಕಾಯಿ ಸಿಕ್ಕಿತ್ತು. ಕೈ ತೋಟ ಅಂತಂದರೆ ನಾನು ನಾರ್ಮಲಾಗಿ ವ್ಲಾಗಲ್ಲಿ ತೋರಿಸ್ತೀನಲ್ಲ, ಅಲ್ಲಲ್ಲ, ಹೊಲದ ಹತ್ರ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀವಿ. ಈ ರೀತಿ ಬೆಂಡೆಕಾಯಿ ಆ್ಯಂಡ್ ಬದನೆಕಾಯಿ ಆ್ಯಂಡ್ ಸೀಮೆ ಬದನೆಕಾಯಿ ಅಂತ ಸಿಗುತ್ತೆ, ಅದೊಂದು. ಆ್ಯಂಡ್ ಅದು ಇವಾಗ ಇನ್ನೂ ಸ್ಟಾರ್ಟ್ ಆಗಿದೆ ಕಾಯಿ ಬಿಡೋದಕ್ಕೆ. ನಾನು ಯಾವಾಗಾದರೂ ಹೋದಾಗ ತೋರಿಸ್ತೀನಿ. ಪೆಸ್ಟಿಸೈಡ್ಸ್ ಏನೋ ಯೂಸ್ ಮಾಡಲ್ಲ ಅಲ್ವಾ. ಸೊ ಹುಳುಗಳು ಏನು ಮಾಡಿದೆ ಅಂದರೆ ಲೈಟಾಗಿ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿದೆ ಅದೆರಡು ಕಾಯಿಗೆ. ಅದನ್ನ ಎತ್ತಿಟ್ಕೊಂಡೆ. ಆ್ಯಂಡ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನು ಮಾಡಿದ್ದೀನಿ ಅಂತ ಅಂದರೆ ಚಪಾತಿ ಜೊತೆಗೆ ಅಲಸಂಡೆ ಕಾಳಿನ ಪಲ್ಯ ಮಾಡಿಕೊಂಡು ಆ್ಯಂಡ್ ಬಾಳೆಕಾಯಿ ಮತ್ತು ಹುಳ್ಳಿಕಾಯಿ ಹಾಕಿ ಬಸ್ಸಾರು ಮಾಡಿದ್ವಿ, ಅದ್ರದ್ದು ಪಲ್ಯ ಹಾಕ್ಕೊಂಡಿದ್ದೀನಿ. ಸೊ ನನಗೆ ಇಷ್ಟು ಊಟ ಸಾಕು. ಆ್ಯಂಡ್ ಒಂದು ಚಪಾತಿ ಅಷ್ಟೇ. ಆ್ಯಂಡ್ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೇಕ್ ತೊಗೊಂಡು ಬಂದಿದ್ದರು. ನನಗೆ ನಾರ್ಮಲಾಗಿ ಈ ರೀತಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂದರೆ ಇಷ್ಟ, ಬಟ್ ಇಲ್ಲೆಲ್ಲೂ ಸಿಗೋದಿಲ್ಲ ಆ ಥರ, ಆಯಿತಾ. ಸೊ ಮಿಕ್ಸ್ಡ್ ಫ್ಲೇವರ್ಸ್ ಸಿಗುತ್ತೆ, ನಮಗೆ ಪೂರ್ತಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಥರ ಸಿಗಲ್ಲ, ಜಸ್ಟ್ ಬೆಕ್ನಲ್ಲೆಲ್ಲ ಸಿಗ್ತಲ್ಲ ಆ ಥರ. ಆ್ಯಂಡ್ ಈ ಬೆಂಡೆಕಾಯಿ ಕೂಡ ತೊಗೊಂಡು ಬಂದಿದ್ರು ತೋಟದಿಂದ ಬರಬೇಕಾದ್ರೆ, ಇದು ಎಲ್ಲ ಅಲ್ಲೇ ಬಿಟ್ಟಿದ್ದಿದ್ದು. ಸೊ ಇದೆಲ್ಲ ತುಂಬ ಬಲ್ತ್ಬಿಟ್ಟಿದೆ, ಅದಕ್ಕೆ ಇದನ್ನೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ, ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ. ಸೊ ಈ ರೀತಿ ಬಲ್ತಿರೋದನ್ನೆಲ್ಲ ಏನು ಮಾಡ್ತೀನಿ ಗೊತ್ತಾ, ನಮ್ಮ ಮನೆಯಲ್ಲಿ ಎಮ್ಮೆ ಇದೆ, ಸೊ ಅದಕ್ಕೆ ಕೊಡ್ತೀನಿ, ತಿನ್ನುತ್ತೆ. ಸೊ ನಾನು ಡೈರೆಕ್ಟ್ ಇಲ್ಲಿ ಕಿಟಕಿಯಿಂದ ಹೊರಗಡೆ ಹಾಕಿದ್ರೆ ಅದ್ರ ಹತ್ರನೇ ಹೋಗುತ್ತೆ. ಸೊ ಇಲ್ಲಿಂದನೇ ಹಾಕ್ತೆ ಆ್ಯಂಡ್ ಅದು ತಿನ್ಕೊಳ್ಳುತ್ತೆ. ಸ್ವಲ್ಪ ಮೆಂತ್ಯ ಕಾಳನ್ನ ನೆನೆಸಿಡೋಣ ಅಂತ ಹೇಳಿ ನೆನೆಸಿಡ್ತಾ ಇದ್ದೀನಿ. ಮೆಂತ್ಯ ಕಾಳು ನೀರು ಕುಡಿಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ ಆ್ಯಂಡ್ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಕಡಿಮೆ ಆಗುತ್ತೆ. ನಾನು ವೀಕ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ಇದನ್ನ ಕುಡಿತೀನಿ. ನೈಟ್ ಊಟಕ್ಕೆ ಬಸ್ಸಾರು ಮತ್ತು ರೈಸ್ ಆ್ಯಂಡ್ ಪಲ್ಯ. ನಾನು ಆವಾಗಲೇ ಹೇಳಿದ್ನಲ್ಲ ಮಧ್ಯಾಹ್ನದ ಪಲ್ಯ. ಸೊ ಬಸ್ಸಾರಿನ ಕಾಳಿನ ಪಲ್ಯ ಆವತ್ತಿನ ಬೆಳಗ್ಗೆ ಕೈ ತೋಟದಲ್ಲಿ ಇಷ್ಟೆಲ್ಲ ಸಿಕ್ತು, ಆಯಿತಾ. ಇನ್ನೂ ಬೀನ್ಸ್ಗಳಿದ್ವು, ಬಟ್ ನನಗೆ ಎಷ್ಟು ಬೇಕಿತ್ತು ಅಷ್ಟು ಮಾತ್ರ ತೊಗೊಂಡು ಬರ್ತೀನಿ ನಾನು, ಓಕೆನಾ. ನಾವು ಜಸ್ಟ್ ಒಂದು ರೀಲ್ ಪರ್ಪಸ್ಗೋಸ್ಕರ ನಾವು ಏನೇನಿದೆಯೋ ಎಲ್ಲ ಕಿತ್ಕೊಂಡು ಬಂದು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಲ್ಲ ನಾನು. ನನಗೆ ಒನ್ ಟೈಮಿಗೆ ಎಷ್ಟು ಕೊತ್ತಂಬರಿ ಸೊಪ್ಪು ಬೇಕೋ ಅಷ್ಟನ್ನು ಮಾತ್ರ ಹೋಗಿ ತೊಗೊಂಡು ಬರ್ತೀನಿ, ಆ ಥರ. ಮೆಂತ್ಯ ಕಾಳು ನೆನೆಸಿದ್ನಲ್ಲ ನೈಟ್, ಅದು ನೆಂದಿತ್ತು. ಸೊ ಆ ನೀರನ್ನ ಕುಡಿದು ಕಾಳು ಬೇಕಿದ್ರೆ ತಿನ್ಬೋದು, ಅಥವಾ ಅದನ್ನು ಮಣ್ಣಿಗೆ ಹಾಕಿದ್ರೆ ಸೊಪ್ಪು ಸಿಗುತ್ತೆ. ಆ್ಯಂಡ್ ಅಜ್ಜಿ ಪಪ್ಪಾಯ ಕೊಟ್ಟು ಕಳಿಸಿದ್ರು, ಅದನ್ನು ಎರಿತಾ ಇದ್ದೀನಿ ಇವಾಗ. ಐ ಮೀನ್ ಪೀಲಿಂಗ್, ಸಿಪ್ಪೆ ಮೇಲ್ಗಡೆ ಸಿಪ್ಪೆ ತೆಗಿತಾ ಇದ್ದೀನಿ. ತುಂಬ ಸ್ವೀಟ್ ಇರುತ್ತೆ, ಆಯಿತಾ. ಹಣ್ಣು ಚಿಕ್ಕ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೂ ತುಂಬ ಇದ್ದಾವೆ, ಬಟ್ ನನಗಿವಾಗ ಇಷ್ಟು ಸಾಕು. ನನಗೆ ಈ ರೀತಿ ಮೆಂತ್ಯ ನೀರು ಅಥವಾ ಈ ರೀತಿ ಪಪ್ಪಾಯ ತಿಂದರೆ ಲೈಟಾಗಿ ಬ್ರೇಕ್ಫಾಸ್ಟ್ ಟೈಮ್ ಮುಗ್ದಂಗೆ ಅನಿಸುತ್ತೆ. ಬಿಕಾಸ್ ನಾನು ಪಪ್ಪಾಯ ಇದ್ದರೆ ಜಾಸ್ತಿ ತಿಂದ್ಬಿಡ್ತೀನಿ, ಸ್ವೀಟ್ ಇರುತ್ತಲ್ಲ ಅದರಿಂದ. ಆ್ಯಂಡ್ ಪಾಪು ಎದ್ದೇಳೋ ಅಷ್ಟರಲ್ಲಿ ಕಟ್ ಮಾಡಿಡೋಣ, ಅವನಿಗೂ ಕೂಡ ಕೊಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಅವ್ನಿಗೇನಂದರೆ ಎದ್ದಿದ ತಕ್ಷಣ ಏನಾದರೂ ಕೊಡಬೇಕು, ಓಕೆನಾ. ಹಾಲು ಅಥವಾ ಪಪ್ಪಾಯ.
ಹಾಲೇನಾದರೂ ನೋಡಿಬಿಟ್ರೆ ಫಸ್ಟ್ ಹಾಲನ್ನೇ ಕೇಳ್ತಾನೆ. ಆ್ಯಂಡ್ ಆಮೇಲೆ ಪಪ್ಪಾಯ ತಿನ್ನೋದಿಲ್ಲ ಅಂತ. ಖಾಲಿ ಹೊಟ್ಟೆನಲ್ಲೇ ಪಪ್ಪಾಯ ಕೊಡಬೇಕು ಅವನಿಗೆ ಅಂತ ಹೇಳಿ ಈ ರೀತಿ ಮಾಡಿಕೊಂಡೆ. ಗಿಡಗಳು ಹೋದ ಸಲ ನಾನು ಹೇಳಿದ್ನಲ್ಲ ಬೀಜ ತೊಗೊಂಡೋಗಿ ಹಾಕಿದ್ದೆ ಅಂತ ಹೇಳಿ, ಬರಲಿಲ್ಲ ಅದು. ಓಕೆನಾ, ಮುಂದೆ ಯಾವಾಗಾದರೂ ತೊಗೊಂಡು ಬಂದು ಹಣ್ಣು ಹಾಕಬೇಕು. ಸೊ ಬೆಂಡೆಕಾಯಿನ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಸೊ ನಮ್ಮ ಕಡೆ ಇದೇ ರೀತಿ ಅಕ್ಕಿ ರೊಟ್ಟಿ ಮಾಡೋದು, ಬೆಳೆಯೋ ರೊಟ್ಟಿ ಅಂತ ಹೇಳಿ ಮಾಡ್ತಾರೆ. ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ವಿ, ಅದನ್ನ ಪೌಡರ್ ಮಾಡೋಣ ಅಂದರೆ ಖಾರದ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿಲಲ್ಲಿ ಒಣಗಾಕಿ ಬಂದೆ. ಆ್ಯಂಡ್ ರಾತ್ರಿಗೆ ಊಟಕ್ಕೆ ಕಾಬೂಲ್ ಕಡಲೆ ಬರುತ್ತಲ್ಲ ಅದ್ರದ್ದು ಪಲ್ಯ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಹೋದ ಸಲ ತೊಗೊಂಡು ಬಂದಿದ್ದು ಏನಾಗಿದೆ ಅಂದರೆ ನಾನು ನೋಡಿಲ್ಲ. ಓಕೆನಾ, ಫ್ರಿಡ್ಜಲ್ಲಿ ಇಟ್ಟರೆ ಏನಾಗಲ್ಲ, ನಾನು ಹೊರಗಡೆ ಇಟ್ಬಿಟ್ಟಿದ್ದೆ. ಅದು ಸ್ವಲ್ಪ ಒಂಥರ ಆಗಿದೆ. ಸೊ ಅದನ್ನು ಬಿಸಿಲಿಗಿಟ್ಟೆ. ಈ ಸಲ ತೊಗೊಂಡು ಬಂದಿರೋದು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೀನಿ. ಹೋದ ಸಲ ತೊಗೊಂಡು ಬಂದಿರೋದು ಇಲ್ಲ ಅಂತ ಅಂದ್ಕೊಂಡು ಅಲ್ಲೇ ಮರೆತು ಬಿಟ್ಟಿದ್ದೀನಿ. ಸೊ ನಾನು ಈ ಸೆರಾಮಿಕ್ಸ್ ಕಂಟೈನರ್ಸ್ ಇದ್ವಲ್ಲ, ಉಪ್ಪು ಹಾಕಿದ್ದು ಅದನ್ನ ಇಲ್ಲಿಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲೇನೆಂದರೆ ಪಾತ್ರೆ ಇಟ್ಟಿದ್ದಾಗ ಆ ಕಡೆ ಕೈ ಇಟ್ಟು ತಗೊಳ್ಳೋಕ್ಕಾಗೋದಿಲ್ಲ, ಸುಡುತ್ತೆ. ಅದರಿಂದ ಗ್ರಾಸರೀಸ್ ಎಲ್ಲ ರೀಫಿಲ್ ಮಾಡಿಕೊಂಡು ಕಿಚನ್ನ ಈ ರೀತಿ ರೀಸೆಟ್ ಮಾಡ್ಕೊಂಡಿದ್ದೀನಿ. ನಾನು ಏನಂದರೆ ಲೆಂತಿ ವಿಡಿಯೋಗೆ ಕ್ಯಾಪ್ಚರ್ ಮಾಡಲಿಲ್ಲ ಆಯಿತಾ. ಶಾರ್ಟ್ಸಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಗ್ರೋಸರಿ ರೀಫಿಲ್ ಮಾಡಿದ್ದು, ರೀಸೆಟ್ ಮಾಡಿದ್ದೆಲ್ಲ. ಈ ರೀತಿ ಎಲ್ಲ ರೀಸೆಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಇನ್ನೂ ಒಂದು ಕಾರ್ನರ್ ಇದೆ ಕ್ಲೀನ್ ಮಾಡೋದು. ಯಾವುದು ಅಂತ ಹೇಳಿದ್ರೆ ಇಲ್ಲಿ ಮೇಲೆ, ಇದಕ್ಕೂ ಕೂಡ ತಂದಿರೋ ಗ್ರೋಸರೀಸ್ ಎಲ್ಲ ಹಾಕಿಟ್ಟು ಕ್ಲೀನ್ ಮಾಡಿಕೊಳ್ಬೇಕು. ಇದು ಬೇಬಿ ಗಮ್ ಕ್ಲೀನರ್ ಅಂತ ಹೇಳಿ ಮಕ್ಕಳಿಗೆ ಬ್ರಷ್ ಮಾಡೋದಕ್ಕೆ ಈ ರೀತಿ ಫಿಂಗರ್ಗೆ ಹಾಕ್ಬಿಟ್ಟು ಬ್ರಷ್ ಮಾಡ್ಬೋದು. ಸೊ ಇದಾಗಲೇ ಸುಮಾರು ದಿನ ಆಗಿತ್ತು ತಂದು ಆಯಿತಾ. ಲಾಸ್ಟ್ ಟೈಮ್ ತುಮಕೂರಿಗೆ ಹೋಗಿದ್ವಲ್ಲ, ಒಂದು 2 ವೀಕ್ಸ್ ಆಯಿತು ಅನಿಸುತ್ತೆ ತೊಗೊಂಡು ಬಂದು. ಯೂಸ್ ಮಾಡಿರಲಿಲ್ಲ. ಸೊ ಪಾಪು ಹಲ್ಲು ಉಜ್ಜಿಸ್ಕೊಳ್ತಾನೆ ಇಲ್ವೋ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಸೊ ವರ್ಕ್ ಆಯಿತು ಆಯಿತಾ. ಅವ್ನಿಗಿವಾಗ ಎಲ್ಲ ಹಲ್ಲುಗಳು ಬಂದಿರೋದ್ರಿಂದ ಯೆಲ್ಲೋಯಿಶ್ ಆಗಿ ಕಾಣ್ತಾ ಇರುತ್ತೆ ಅವನ ಹಲ್ಲು. ಆ್ಯಂಡ್ ಬೇಗ ಕ್ಯಾವಿಟಿ ಆಗಿಬಿಡುತ್ತೆ ಬ್ರಷ್ ಮಾಡಿಸ್ಲಿಲ್ಲ ಅಂತ ಅಂದ್ಕೊಂಡು ಈ ರೀತಿ ಡೈಲಿ ಮಾರ್ನಿಂಗ್ ಮತ್ತು ಸಂಜೆ ಬ್ರಷ್ ಮಾಡಿಸ್ತಾ ಇದ್ದೀನಿ. ಸೊ ರಿವ್ಯೂ ಮಾಡೋಣ, ಮಕ್ಳಿಗೆ ಯೂಸ್ ಆಗುತ್ತೋ ಇಲ್ವೋ ಅನ್ನೋದನ್ನ ಹೇಳೋಣ ಅಂತ ಅಂದ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಏನಂದರೆ ಕೆಲವು ಮಕ್ಕಳು ಬ್ರಷ್ ಮಾಡಿಸ್ಕೊತಾರೆ ಆ್ಯಂಡ್ ಕೆಲವು ಮಾಡಿಸ್ಕೊಳ್ಳೋದಿಲ್ಲ. ಈ ರೀತಿ ಟೀತ್ಸ್ಗೆ ನಾರ್ಮಲ್ ಆಗಿ ದವಡೆ ಹಲ್ಲೇನಿರುತ್ತೆ ಅದನ್ನು ಒಂದು ಸಲ ಬ್ರಷ್ ಮಾಡ್ತೀನಿ. ಮೇಲ್ಗಡೆ ಹಲ್ಲುಗಳು ಆ್ಯಂಡ್ ಈ ಫ್ರಂಟ್ ಟೀತ್ ಏನಿರುತ್ತೆ ಅದನ್ನ ಬ್ರಷ್ ಮಾಡ್ತೀನಿ. ಪೇಸ್ಟ್ನ ನಾರ್ಮಲ್ ಪೇಸ್ಟ್ ಯೂಸ್ ಮಾಡಬೇಡಿ ಆಯಿತಾ. ಬೇಬಿ ಪೇಸ್ಟ್ ಅಂತ ಹೇಳಿ ಸಿಗ್ತವೆ ಮೆಡಿಕಲ್ ಸ್ಟೋರ್ನಲ್ಲಿ ಅಥವಾ ಫಾರ್ಮಸಿಗಳಲ್ಲಿ ಅಥವಾ ಆನ್ಲೈನಲ್ಲೂ ಕೂಡ ಅಪೋಲೋದ್ರಲ್ಲಿ ಈ ಥರದ್ರಲ್ಲೆಲ್ಲ ಬುಕ್ ಮಾಡ್ಕೊಳ್ಬೋದು. ಮೆಡ್ಪ್ಲಸಲ್ಲಿ ಇದರಲ್ಲೆಲ್ಲ ನಾರ್ಮಲ್ ಆ್ಯಪ್ಸಲ್ಲಿ ಕೂಡ ಸಿಗುತ್ತೆ. ಜಸ್ಟ್ ಒಂದು ಪಿಂಚ್ ಅಷ್ಟೇ, ಅಷ್ಟು ಹಾಕಿ ಬ್ರಷ್ ಮಾಡಿಸಿದ್ರೆ ಆಯಿತು. ನಾನು ಪೇಸ್ಟ್ ಏನೂ ಹಾಕ್ತಿಲ್ಲ ಅವ್ನಿಗಿನ್ನೂ, ಪೇಸ್ಟ್ಗೆಲ್ಲ ಏನೂ ಇದು ಮಾಡಿಲ್ಲ. ಯೂಸ್ ಮಾಡಿದ್ದಾದಮೇಲೆ ಈ ರೀತಿ ನೀಟಾಗಿ ಬಿಸಿನೀರಿನಲ್ಲಿ ವಾಶ್ ಮಾಡಿ ಅದೇನು ಕಂಟೈನರ್ ಕೊಟ್ಟಿರ್ತಾರಲ್ಲ ಅದನ್ನು ಸ್ಟೋರ್ ಮಾಡೋದಕ್ಕೆ ಆ ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ರೆ ಆಯಿತು. ಬಿಕಾಸ್ ಹೊರಗಡೆ ಇಟ್ಟರೆ ಧೂಳಾಗುತ್ತೆ ಅಥವಾ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ಹೇಳಿ ಬೇರೆ ಏನಾದರೂ ರೀಸನ್ನಿಂದ ಈ ರೀತಿ ಬಾಕ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಹಾಕಿ ಎತ್ತಿಡೋದು. ಬರೀ ಸಿಂಗಲ್ ಬರೋದು ಇರುತ್ತೆ ಆ್ಯಂಡ್ ಬಾಕ್ಸ್ ಜೊತೆ ಬರೋದು ಕೂಡ ಇರುತ್ತೆ. ಒಂದು 80 ರೂಪೀಸ್ ಏನೋ ಕಾಸ್ಟ್ ಆಗುತ್ತೆ ಅಷ್ಟೇ ಅದು. ಆ್ಯಂಡ್ ಪಾಪುಗೆ ಮೊಟ್ಟೆ ಬೇಯಿಸ್ಕೊಡೋಣ ಅಂತ ಹೇಳಿ ಬೇಯಿಸ್ತಾ ಇದ್ದೀನಿ. ಇದು ಸಂಜೆ ವ್ಲಾಗ್. ಇದು ಸಂಜೆಯಿಂದ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಸಂಜೆ ಟೈಮಲ್ಲಿ ಪಾಪುಗೆ ಒಂದು ಸಲ ಕೈ ಕಾಲೆಲ್ಲ ತೊಳೆದು ಮತ್ತೆ ಬಟ್ಟೆ ಚೇಂಜ್ ಮಾಡ್ತೀನಿ. ಅದರಿಂದ ನೀರು ಕಾಯಿಸೋಣ ಅಂತ ಹೇಳಿ ಕಾಯಿಸ್ತಾ ಇದ್ದೀನಿ. ಪಾಪುಗೆ ಅವನು ಹುಟ್ಟಿದಾಗಿಂದ ಅಷ್ಟೇ ಅಂಡೆ ಒಲೆ ನೀರನ್ನೇ ಅವನಿಗೆ ಸ್ನಾನ ಮಾಡಿಸ್ತಾ ಇರೋದು. ಬಿಕಾಸ್ ಅದೇ ಒಳ್ಳೆಯದು. ಆ್ಯಂಡ್ ಹಳ್ಳಿಗಳ ಕಡೆ ಆರಾಮಾಗಿ ನಾವು ಮಾಡ್ಕೊಳ್ಬೋದು ಅದನ್ನ. ರೈನಿ ಸೀಸನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಈ ಟೈಮ್ನಲ್ಲೆಲ್ಲ ಏನಿಲ್ಲ. ಅವನಿಗೆ ಅಂತ ಹೇಳಿ ಹಾಲು ಕಾಯಿಸ್ಕೊಟ್ಟೆ. ಆ್ಯಂಡ್ ಇವಾಗ ಪಲ್ಯ ಮಾಡೋಣ. ಕಾಬೂಲ್ ಕಡಲೆ ತಂದಿದ್ನಲ್ಲ ನೆನೆಸಿದ್ದೆ ಮಧ್ಯಾಹ್ನ, ಅದ್ರದ್ದು ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ 2-3 ವಿಷಲ್ ಬರೆಸ್ಕೊಂಡು ಆಮೇಲೆ ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿ ಕಾಳನ್ನ ಹಾಕಿ ಹುರಿದ್ಬಿಟ್ಟು ಅದು ಬಿಸಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ಪ್ರಿಂಕಲ್ ಮಾಡ್ತೀನಿ. ಬೇರೆ ಏನು ಮಸಾಲೆ ಹಾಕೋದಿಲ್ಲ. ಬಿಕಾಸ್ ಅದು ಒಳ್ಳೆ ಒಂದು ಪ್ರೋಟೀನ್ ಸೋರ್ಸ್. ನಾವು ಅದಕ್ಕೆ ಜಾಸ್ತಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಮತ್ತು ಕೈ ತೊಳ್ತಿದ್ರು ಹೋಗಿದ್ದೆ ಸಂಜೆ. ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದೆ ಚಟ್ನಿ ಮಾಡೋಣ ಅಂತ ಹೇಳಿ. ಕಾಯಿ ಕೂಡ ನಮ್ಮ ತೋಟದ್ದೇನೆ. ಸೊ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಸಂಜೆ ಊಟಕ್ಕೆ. ನಮ್ಮ ಕಡೆ ಏನಂದರೆ ತುಮಕೂರು ಸೈಡ್ನಲ್ಲೆಲ್ಲ ಕಾಯಿ ಸಿಗುತ್ತಲ್ಲ ಜಾಸ್ತಿ. ಒಂದೊಂದು ದಿನ ನಾವು ಸಾಂಬಾರು ಬದಲು ಈ ರೀತಿ ಚಟ್ನಿ ಜೊತೆಗೆ ಮುದ್ದೆ ಮಾಡ್ತೀವಿ. ಆ್ಯಂಡ್ ಈ ರೀತಿ ಏನಾದರೂ ಸೈಡ್ಸ್ಗೆ ಪಲ್ಯ ಮಾಡ್ಕೊಳ್ತೀವಿ ಅಷ್ಟೇ.
ಒಂದು ಒಳ್ಳೆ ಊಟ ಇವತ್ತು. ಎಲ್ಲ ಹೋಮ್ ಗ್ರೋನ್ ಆಯಿತಾ. ಕಾಬೂಲ್ ಕಡಲೆ ಒಂದು ಮಾತ್ರ ಅಂಗಡಿಯಿಂದ ತಂದಿರೋದಷ್ಟು ಬಿಟ್ಟು ಮುದ್ದೆ ಕೂಡ ನಮ್ಮ ತೋಟದ್ದೇನೆ. ನಮ್ಮ ತೋಟದ್ದು ಅಂದರೆ ನಾವೇ ಬೆಳೆದಿರೋದು ಅಂತ. ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.